ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತಿನ ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಫ್ರೈಡೇ, ಟೈಮ್ ಬಂದು ಆಗಲೇ 10:30 11 ಗಂಟೆ ಆಗಿದೆ. ಆಲ್ಮೋಸ್ಟ್ ಬೆಳಗ್ಗೆನೇ ಸ್ವಲ್ಪ ಲಾಗ್ ಮಾಡೋದಕ್ಕೆ ಆಗಲಿಲ್ಲ. ಸ್ವಲ್ಪ ಎಲ್ಲ ಕೆಲಸಗಳು ಜಾಸ್ತಿ ಇರೋದ್ರಿಂದ ಲಾಗ್ ಮಾಡೋದಕ್ಕಾಗಿರಲಿಲ್ಲ. ಸೊ ಈಗ ನಾನು ಲಾಗ್ನ ಮಾಡ್ತಾಯಿದ್ದೀನಿ. ಆಲ್ರೆಡಿ ಆವಾಗಲೇ ಅಮ್ಮ ಮುದ್ದೆ ಮತ್ತು ಅನ್ನ ಮಾಡಿಟ್ಟಿದ್ದಾರೆ. ಅವ್ರು ಊಟ ಮಾಡಬೇಕು ಅಂತ ಅಂದ್ಬಿಟ್ಟು ಮುದ್ದೆ ಅನ್ನ ಮಾಡ್ಕೊಂಡಿದ್ದಾರೆ. ನಾನು ಮತ್ತು ಸೃಷ್ಟಿ ನಾವೆಲ್ಲರೂ ಶೇಕ್ ತೊಗೊಂಡಿದ್ದೀವಿ. ಶೇಕ್ ಕುಡ್ದಾಯಿತು ಆಗಲೇ. ದೀಪ ಕೂಡ ಹಚ್ಚಿದೆ. ಇವತ್ತು ಶುಕ್ರವಾರ ಅಲ್ವಾ, ಸೊ ಹಾಗೆ ಪೂಜೆ ಕೂಡ ಮಾಡಿದ್ದೀನಿ. ಮತ್ತು ಹಾಗೆಯೇ ನಿನ್ನೆನೇ ಸ್ವಲ್ಪ ಕಡಲೆಕಾಳು ಕೂಡ ನೆನಾಕಿದ್ದೀನಿ. ಫ್ರೆಂಡ್ಸ್ ನೋಡಿ, ನಾನು ನಿನ್ನೆ ನೈಟೇನೆ ಕಡಲೆಕಾಳು ಮತ್ತು ಹಾಗೆ ಸ್ವಲ್ಪ ತೊಗರಿ ಕಾಳನ್ನ ನೆನಾಕಿದ್ದೆ. ಸೊ ಅದನ್ನು ಕೂಡ ಇವಾಗ ಕುಕ್ಕರಲ್ಲಿ ಹಾಕ್ಬಿಟ್ಟು 1-2 ವಿಷಲ್ ಕೂಗಿಸಿದ್ದೀವಿ. ಸೊ ನೋಡಿ, ಚೆನ್ನಾಗಿ ಬೆಂದಿದೆ. ಇವಾಗ ಇನ್ನು 1 ವಿಷಲ್ ಹಾಕಿದ್ರೆ ಸಾಕಾಗುತ್ತೆ. ಮಸಾಲೆ ಮತ್ತು ಹಾಗೆ ಸ್ವಲ್ಪ ತರಕಾರಿ ಹಾಕ್ತಾಯಿದ್ದೀವಿ. ಇದು ಆಲೂಗೆಡ್ಡೆ ಮತ್ತು ಹಾಗೆ ಬದನೆಕಾಯಿ ಮತ್ತು ಹಾಗೇನೆ ಫ್ರೆಂಡ್ಸ್ ನೆನ್ನೆ ಅಮ್ಮ ಸಾಂಬಾರು ಮಾಡಿದ್ರಲ್ವ, ಹಾಗಲಕಾಯ್ದು ಒಂದೇ ಸ್ವಲ್ಪ ಇದೆ. ಅದನ್ನ ಹಂಗೆ ಕಾಸ್ಬಿಟ್ಟು ಎತ್ತಿಟ್ಟಿದ್ದೀನಿ. ಪಲ್ಯ ಮಾಡ್ಕೊಂಡು ತಿನ್ಬೇಕು ಫ್ರೆಂಡ್ಸ್. ತುಂಬ ದಿನ ಆಗಿತ್ತು ಹಾಗಲಕಾಯಿ ಮಾಡ್ಕೊಳ್ಬೇಕು. ಅದು ಒಂದು ಸ್ವಲ್ಪ ತಂದಿತ್ತು, ಅದರಲ್ಲಿ ಒಂದು ಸ್ವಲ್ಪ ಹಾಕ್ಬಿಟ್ಟು ಅಮ್ಮ ನೆನ್ನೆ ಸಾಂಬಾರು ಮಾಡಿದರು. ಅದಕ್ಕೆ ನಾನು ಪಲ್ಯ ಮಾಡ್ಕೊಳ್ಳೋಣ ಅಂತೇಳಿ ಇಟ್ಟಿದ್ದೀನಿ. ರುಬ್ಕೊ ಹೇಳೋ ಮಾತ್ರ ಕರೆಂಟ್ ಹೋಗ್ಬಿಡುತ್ತೆ. ಕರೆಂಟ್ ಯಾವಾಗ ಹೋಗುತ್ತೆ ಯಾವಾಗ ಹೋಗುತ್ತೋ ಗೊತ್ತೇ ಆಗೋದಿಲ್ಲ ಫ್ರೆಂಡ್ಸ್. ಸಡನ್ನಾಗಿ ಹೋಗ್ಬಿಡುತ್ತೆ. ಕರೆಕ್ಟಾಗಿ ನಾವೇನಾದರೂ ರುಬ್ಕೊಳ್ಳೋ ಟೈಮಲ್ಲೇ ಹೋಗಿರುತ್ತೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಬೇಗ ರುಬ್ಕೊಳ್ಳಪ್ಪ ಅಂತಂದ್ಬಿಟ್ಟು. ಸರಿ, ಅದೆಲ್ಲ ರುಬ್ಕೊ ಅಷ್ಟೊತ್ತಿಗೆ. ಫ್ರೆಂಡ್ಸ್, ಇವಾಗ ತಾನೇ ಮಸಾಲೆ ಎಲ್ಲ ರುಬ್ಕೊಂಡಿದ್ದಾಳೆ. ಜೊತೆಗೆ ಈಗ ಒಗ್ಗರಣೆ ಹಾಕೋದಕ್ಕೆಲ್ಲ ರೆಡಿ ಆಗಿದೆ. ಸೊ ಈಗ ಒಗ್ಗರಣೆ ಹಾಕ್ತಾ ಇದ್ದಾಳೆ. ತರಕಾರಿ ಮಸಾಲೆ ಎಲ್ಲ ಕೂಡಿಸ್ತಾಳೆ. ಹೇಗೋ ರಜಾ ಇರೋದಕ್ಕೆ ಸ್ವಲ್ಪ ನನಗೆ ಫ್ರೀ ಇವತ್ತು. ನಾಳೆನೂ ರಜಾ ಅಂತ ಹೇಳ್ತಾ ಇದ್ದಾಳೆ, ನೋಡಬೇಕು. ಸೊ ಇನ್ನೇನು ಫ್ರೆಂಡ್ಸ್, ಇನ್ನು ಅದಕ್ಕೆ ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆ ಎಲ್ಲ ಹಾಕಿ ಇವಾಗ ಈರುಳ್ಳಿ ಎಲ್ಲ ಒಗ್ಗರಣೆ ಕೊಡ್ತಾ ಇದ್ದಾಳೆ. ಈ ಥರ ರಜಾ ಇದ್ದಾಗಾದರೂ ಅಡುಗೆ ಎಲ್ಲ ಮಾಡ್ತಾಯಿದ್ರೆ ನಮಗೊಂದು ಸ್ವಲ್ಪ ಅನುಕೂಲ ಆಗುತ್ತೆ. ನಾವು ಸ್ವಲ್ಪ ಫ್ರೀ ಆಗ್ತೀವಿ. ನಾನು ಕೂಡ ಬೆಳಗ್ಗೆನೇ ಎಲ್ಲ ಮೇಲ್ಗಡೆ ಹೋಗ್ಬಿಟ್ಟು ಎಲ್ಲ ಬಟ್ಟೆ ಎಲ್ಲ ವಾಶ್ ಮಾಡಿ ಬಂದೆ. ಹ್ಯಾಂಡ್ ವಾಶ್ ಮಾಡ್ತಾಯಿದ್ದೀನಿ. ಮಿಷಿನ್ ರಿಪೇರಿ ಮಾಡ್ಸೋದಕ್ಕೆ ಆಗಲಿಲ್ಲ. ನಮ್ಮ ಮನೆಯವ್ರು ಏನು ಬೇಡ ಬಿಡು, ಬೇರೆದೇ ತೊಗೊಳ್ಳೋಣ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೇ ನಾನು ಹ್ಯಾಂಡ್ ವಾಶ್ ಮಾಡ್ತಾಯಿದ್ದೀನಿ. ನೋಡಬೇಕು ಯಾವಾಗ ತೊಗೊಬರ್ತೀವೋ ಗೊತ್ತಿಲ್ಲ. ಒಗ್ಗರಣೆ ಎಲ್ಲ ಆಯಿತು. ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಇವಾಗ ಫ್ರೆಂಡ್ಸ್ ನೋಡಿ, ಈರುಳ್ಳಿ ಮತ್ತು ಹಾಗೆಯೇ ಸ್ವಲ್ಪ ಸಾಸಿವೆ, ಕರಿಬೇವಿನ ಸೊಪ್ಪು ಎಲ್ಲ ಹಾಕಿದ್ದಾಳೆ. ಈಗ ಅದಕ್ಕೆ ಜೊತೆಗೇ ಇವಾಗ ಸ್ವಲ್ಪ ತರಕಾರಿ ಕಟ್ ಮಾಡ್ಕೊಂಡಿದ್ದಲ್ಲ, ಬದನೆಕಾಯಿ ಮತ್ತು ಆಲೂಗೆಡ್ಡೆ ಇಷ್ಟನ್ನು ಕೂಡ ಇವಾಗ ಫ್ರೈ ಮಾಡ್ತಾ ಇದ್ದಾಳೆ. ನೋಡಿ, ಈ ಥರ ಮಾಡ್ತಾಳೆ. ಅದೇನಾಗುತ್ತೆ, ಚಿಡಿಯುತ್ತೇನೋ ಅನ್ನಂಗೆ ಓಡಿ ಬರ್ತಾಳೆ. ಫ್ರೆಂಡ್ಸ್, ಇವಾಗ ತರಕಾರಿ ಎಲ್ಲ ಹಾಕಿದ್ದಾದಮೇಲೆ ಇವಾಗ ಬೇಯಿಸ್ಕೊಂಡಿದ್ವಲ್ಲ ಕಡಲೆಕಾಳು ಮತ್ತು ಹಾಗೆಯೇ ಸ್ವಲ್ಪ ತೊಗರಿ ಕಾಳು, ಇವಾಗ ಇದನ್ನು ಕೂಡ ಆ ಒಗ್ಗರಣೆ ಒಳಗಡೆ ಹಾಕ್ತಾ ಇದ್ದಾಳೆ. ಈಗ ಇದನ್ನು ಕೂಡ ಸ್ವಲ್ಪ ಫ್ರೈ ಮಾಡಿಬಿಟ್ಟು ಇವಾಗ ಮಸಾಲೆ ಹಾಕ್ತಮ್ಮ, ಆಮೇಲೆ ಹಾಕಿ. ಫ್ರೆಂಡ್ಸ್, ಒಗ್ಗರಣೆ ಜೊತೆಗೆ ಸ್ವಲ್ಪ ಎಲ್ಲ ತರಕಾರಿಗಳು ಮತ್ತು ಹಾಗೆ ಕಾಳು ಇಷ್ಟನ್ನು ಕೂಡ ಇವಾಗ ಫ್ರೈ ಮಾಡ್ತಾ ಇದ್ದಾಳೆ. ನಾನು ಹಾಕಿದ್ರೆ ಇಷ್ಟಕ್ಕೆ ನಾನು ಒಂದೇ ಸತಿ ಈಗ ಮಸಾಲೆ ಕೂಡಿಸ್ಬಿಟ್ಟು ಉಪ್ಪು ಹಾಕ್ಬಿಟ್ಟು ಒಲೆ ಮೇಲೆ ಇಡ್ತಾ ಇದ್ದೆ. ಇವಳನ್ನು ಸ್ವಲ್ಪ ಫ್ರೆಂಡ್ಸ್ ಮಾಡ್ತಾ ಇದ್ದಾಳೆ. ಮಾಡಿ ಮಸಾಲೆ ಸೇಮೇನಾ, ನಾವು ಯಾವ ಥರ ರುಬ್ಕೊಳ್ತೀವಿ ಅದೇ ಥರನಾ? ಮೆಣಸಿನ್ಕಾಯಿ, ಧನಿಯಾ ಪುಡಿ ಸೇಮ್. ಸಾಂಬಾರು ಪುಡಿ ಹಾಕ್ಬಿಟ್ಟು ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ ಎಲ್ಲ ಹಾಕಿದ್ದಾಳೆ. ಜೊತೆಗೆ ಸ್ವಲ್ಪ ಹುಣಸೆಹಣ್ಣು ಹಾಕಿದ್ದಾಳೆ. ಹುಣಸೆಹಣ್ಣು ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಕೊಡುತ್ತೆ. ಬರೀ ಟೊಮೊಟೊ ಹಾಕಿದ್ರೆ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಜೊತೆಗೆ ಒಂದು ಸ್ವಲ್ಪನಾದರೂ ನಿಮ್ಮ ಹುಣಸೆಹಣ್ಣು ಹಾಕೋದ್ರಿಂದ ಸಾಂಬಾರು ಒಳ್ಳೆ ಟೇಸ್ಟ್ ಕೊಡುತ್ತೆ. ಸೊ ಎಲ್ಲ ಮಸಾಲೆ ಎಲ್ಲ ಹಾಕ್ಬಿಟ್ಟು ಚೆನ್ನಾಗೆಲ್ಲ ಫ್ರೈ ಮಾಡ್ತಾ ಇದ್ದಾಳೆ. ಫ್ರೆಂಡ್ಸ್, ಇದು ಹಿಂಗೆ ಗಟ್ಟಿಗಿದ್ಬಿಟ್ರೆ ಒಂಥರ ಕೂಟ್ ಟೈಪ್ ಇದು. ಯಾವಾಗ ನಾವು ಹಬ್ಬದ ಟೈಮಲ್ಲಿ ಇದೇ ಥರ ಮಾಡ್ಕೊಳ್ತೀವಿ. ಹಬ್ಬದಲ್ಲಿ ಸೇಮ್ ಈ ಥರನೇ ಮಾಡ್ಕೊಳ್ತೀವಿ. ಕೂಟ್ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ಸಾಂಬಾರು, ಕೊಬ್ಬರಿ ತುರಿ, ಸೊ ಎಲ್ಲ ಈಗ ಮಿಕ್ಸ್ ಮಾಡ್ತಾ ಇದ್ದಾಳೆ.
ಫ್ರೆಂಡ್ಸ್, ಈಗ ಫೈನಲಿ ಮಸಾಲೆ ಎಲ್ಲ ಹಾಕಿ ನೀರೆಲ್ಲ ಹಾಕಿಬಿಟ್ಟು ಏನಮ್ಮ ಈಗ ಉಪ್ಪು ಹಾಕ್ತಮ್ಮ, ಉಪ್ಪು ಎಲ್ಲ ಹಾಕಿದ್ದಾಳೆ. ಸೊ ರೆಡಿ, ಕ್ಲೋಸ್ ಮಾಡ. ಕೊತ್ತಂಬರಿ ಸೊಪ್ಪು ಲಾಸ್ಟ್ಗ ಸರಿ, ರುಬ್ಬಕ್ಕೆ ಒಂದು ಸ್ವಲ್ಪ ಹಾಕಿದ್ದಾಳೆ ಕೊತ್ತಂಬರಿ ಸೊಪ್ಪು. ಫ್ರೆಂಡ್ಸ್, ಇವಾಗ ಆವಾಗಲೇ 2 ವಿಷಲ್ ಕಾಳು ಬೇಯೋದಕ್ಕೆ 2 ವಿಷಲ್ ಕೂಗಿಸ್ಕೊಂಡಿದ್ದೀವಿ. ಈಗ ಇದು 1 ವಿಷಲ್ ಕೂಗಿದ್ರೆ ಸಾಕು, ಸಾಂಬಾರು ರೆಡಿ ಆಗುತ್ತೆ. ಈಗ ಜೊತೆಗೆ ಈಗ ಹಾಗಲಕಾಯಿ ಪಲ್ಯ ಮಾಡೋಣ ಅಂತ ಅಂದ್ಬಿಟ್ಟು ಇವಾಗ ಪಲ್ಯಕ್ಕೆ ಕೂಡ ಎಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀವಿ. ಹಾಗಲಕಾಯಿನ ಈಗ ಹಾಗಲಕಾಯಿ ಪಲ್ಯ ಮಾಡ್ತೀವಿ. ಹುಳಿ ಸಾಂಬಾರು ಹಾಗೆ ಹಾಗಲಕಾಯಿ ಪಲ್ಯ. ಫ್ರೆಂಡ್ಸ್, ಇವಾಗ ಕುಕ್ಕರ್ ಕೂಡ ತಣ್ಣಗಾಗಿದೆ. ಸಾಂಬಾರು ಹೇಗಾಗಿದೆ ಅಂತ ಅಂದ್ಬಿಟ್ಟು ನೋಡೋಣ. ಫ್ರೆಂಡ್ಸ್, ಸಾಂಬಾರು ನೋಡಿದ್ರೆ ಚೆನ್ನಾಗಿ ಕಾಣಿಸ್ತಾ ಇದೆ. ಸ್ಮೆಲ್ಲು ಕೂಡ ಸೂಪರಾಗಿದೆ, ಘಮ್ ಅಂತ ಇದೆ. ಆಮೇಲೆ ತಿಂದು ನೋಡಬೇಕು ಹೇಗಿದೆ ಅಂತ ಅಂದ್ಬಿಟ್ಟು. ವಾವ್, ಸೂಪರ್. ಕಾಳು ಚೆನ್ನಾಗಿ ಬೆಂದಿದೆ, ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿದಿದೆ. 1 kg ಚಿಕನ್ ತೊಗೊಂಡು ಬಂದಿದ್ದಾರೆ, 1.25 kg ಇದೆಯಂತೆ. ಸೊ ಫ್ರೆಂಡ್ಸ್, ಇವಾಗ ಒಗ್ಗರಣೆ ಕೊಡ್ತಾಯಿದ್ದಾಳೆ ಸಾಂಬಾರಿಗೆ. ಕಡಲೆಕಾಳು ಸಾಂಬಾರು ಅದೆಲ್ಲ ಮಾಡಿದ್ದಾದಮೇಲೆ ಇದೇನೋ ಫ್ರೈ ಮಾಡ್ತಾಳಂತೆ. ಸರಿ ಮಾಡಮ್ಮ ಅಂತ ಹೇಳಿದ್ದೀನಿ. ಫ್ರೆಂಡ್ಸ್, ಇದ್ರದ್ದು ಚಿಕನ್ದು ಫ್ರೈ ಮಾಡ್ತಾಯಿದ್ದಾಳೆ. ಸರಿ ಮಾಡು ಅಂತ ಹೇಳಿದ್ದೀನಿ. ಸೃಷ್ಟಿನೇ ಮಾಡ್ತಾಳಂತೆ ಚಿಕನ್ ಫ್ರೈನ. ಸೊ ನೋಡಿ, ಆಗಲೇ ಅಮ್ಮ ಊಟ ಮಾಡಿದ್ದಾರೆ. ಅನ್ನ ಮತ್ತು ಮುದ್ದೆ ಮಾಡಿದ್ದೆ, ಎಲ್ಲ ಖಾಲಿ ಮಾಡಿದ್ದಾರೆ. ಆಮೇಲೆ ನಾನು ಸೃಷ್ಟಿ ಮಾಡ್ಕೊಂಡು ತಿಂತೀವಿ. ಈಗ ಪ್ರತಿಗೆ ಅನ್ನ ಮಾಡಬೇಕು, ಇನ್ನೂ ಟೈಮ್ ಇದೆ. ಈಗ ಟೈಮ್ ಬಂದು 12 ಗಂಟೆ. ಇವಾಗ ಅವನಿಗೆ ಅನ್ನಕ್ಕೆ ಇಟ್ಬಿಡ್ತೀನಿ. ಅನ್ನ ಮತ್ತು ಇದು ಕಡಲೆಕಾಳು ಸಾಂಬಾರು ರೆಡಿ ಆಗಿದೆ. ಪಲ್ಯ ಒಂದು ಮಾಡಿಬಿಡ್ತೀನಿ, ಅವನಿಗೆ ಕೊಟ್ಟು ಕಳಿಸ್ಬಿಡ್ತೀನಿ. ಪಲ್ಯ ಮಾಡಿ ಆಮೇಲಿಂದ ಚಿಕನಿಂದ ಮಾಡೋದು. ಅವಳು ಹೋಗಿ ಕೊಟ್ಟು ಬಂದಾದಮೇಲೆ 1-2 ಮುದ್ದೆ ಮಾಡಿಕೊಂಡು ಆಮೇಲೆ ಚಿಕನ್ ಫ್ರೈ ಮಾಡಿಕೊಂಡು ತಿನ್ನೋಣ. ಸೈಡ್ಗೆ ಪಲ್ಯ ಥರ ಇರುತ್ತೆ, ಇನ್ನೇನು ಮಾಡೋಕ್ಕಾಗಲ್ಲ. ಅಪ್ಪ ಕೂಡ ಜಾಸ್ತಿ ತಂದಿದ್ದಾರೆ, ಸೊ ಖಾಲಿ ಮಾಡಬೇಕು. ಇನ್ನು ನಾಳೆ ಬೇರೆ ಸಾಟರ್ಡೆ, ನಾವು ಯಾರೂ ಸಾಟರ್ಡೆ ತಿನ್ನೋದಿಲ್ಲ. ಫ್ರೈ ಆದರೆ ಎಲ್ಲರಿಗೂ 1-2 ಪೀಸ್ ಆಗುತ್ತಲ್ಲ, ಖಾಲಿ ಮಾಡ್ತೀವಿ. ಸೊ ಇವಾಗ ಸಾಂಬಾರು ರೆಡಿ ಆಗಿದೆ, ಅದಕ್ಕೆಲ್ಲ ಈಗ ಒಗ್ಗರಣೆ ಹಾಕ್ತಾ ಇದ್ದಾಳೆ. ಫ್ರೆಂಡ್ಸ್ ನೋಡಿ, ಈಗ ಫೈನಲಿ ನಾನು ಹಾಗಲಕಾಯಿ ಪಲ್ಯನೂ ಕೂಡ ಮಾಡಿದೆ. ಸೊ ವಿಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ, ಅರ್ಜೆಂಟ್ ಇತ್ತು, ಟೈಮ್ ಕೂಡ ಆಗ್ತಾ ಇತ್ತಲ್ಲ. ಪ್ರತಿಗೆ ಬಾಕ್ಸ್ಗೆ ರೆಡಿ ಮಾಡಬೇಕಾಗಿತ್ತು. ಅವಳು ಕೂಡ ಫ್ರೆಶ್ ಅಪ್ ಆಗಬೇಕು ಅಂತ ಹೇಳ್ಬಿಟ್ಟು ಹೋಗಿದ್ಲು. ಸೊ ಇನ್ನು ನಾನು ವಿಡಿಯೋ ಮಾಡಿಕೊಂಡು ಎಲ್ಲ ಮಾಡೋದು ಲೇಟ್ ಆಗೋಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಸ್ವಲ್ಪ ಬೇಗನೆ ಫಾಸ್ಟಾಗಿ ಮಾಡಿದ್ದೀನಿ. ನನಗೆ ವಿಡಿಯೋ ಇಲ್ಲ ಅಂದರೆ, ಕ್ಯಾಮ್ರಾ ಇಲ್ಲ ಅಂತ ಅಂದ್ಬಿಟ್ರೆ ನಾನು ಆದಷ್ಟು ಬೇಗ ಅಡುಗೆ ಮಾಡಿಬಿಡ್ತೀನಿ. ಕ್ಯಾಮ್ರಾ ಇತ್ತು ಅಂತಂದರೆ ಸ್ವಲ್ಪ ಲೇಟೇ ಆಗೋದು. ಸೊ ಮಾಮೂಲಿ ಇದಕ್ಕೆ ನಾನು ಈರುಳ್ಳಿ ಮತ್ತು ಹಾಗೆಯೇ ಟೊಮೊಟೊ, ಸ್ವಲ್ಪ ಹುಣಸೆ ಹುಳಿ, ಸ್ವಲ್ಪ ಬೆಲ್ಲ ಇಷ್ಟನ್ನು ಹಾಕಿದ್ದೀನಿ. ಮತ್ತು ಇದಕ್ಕೆ ಖಾರದ ಪುಡಿ, ಗರಂ ಮಸಾಲ, ಇದೆಲ್ಲನೂ ಚಿಲ್ಲಿ ಪೌಡರು ಇದೆಲ್ಲನೂ ಆ್ಯಡ್ ಮಾಡಿದ್ದೀನಿ. ಅಷ್ಟೇ, ಇನ್ನೇನು ಬೇರೆ ಏನು ಹಾಕಿಲ್ಲ, ಸಿಂಪಲಾಗಿ ಮಾಡಿದ್ದೀನಿ. ಸೊ ಇವಾಗ ಫೈನಲಿ ಇದು ರೆಡಿ ಆಯಿತು. ಮತ್ತು ಜೊತೆಗೆ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಕಾಯಿ ತುರಿ ಹಾಕಿದ್ದೀನಿ. ಇಷ್ಟೇ ಫ್ರೆಂಡ್ಸ್. ಇದನ್ನು ಸ್ವಲ್ಪ ಚೆನ್ನಾಗಿ ಹಂಗೆ ಫ್ರೈ ಆಗಲಿ ಅಂತೇಳಿ ಹಾಗೆ ಇಟ್ಟಿದ್ದೀನಿ. ಈ ಕಡೆ ಇವಾಗ ಸಾಂಬಾರು ಕೂಡ ರೆಡಿ ಆಯಿತು. ಮತ್ತು ಹಾಗೆ ಇವಾಗ ಅನ್ನಕ್ಕೆ ಇಡಬೇಕು. ಫ್ರೆಂಡ್ಸ್, ಇವಾಗ ಚಿಕನ್ ತಂದು ಕೊಟ್ಟಿದ್ರಲ್ಲ ಅವ್ರ ತಾತ, ಚಿಕನ್ದು ಫ್ರೈ ಮಾಡ್ತಾ ಇದ್ದಾಳೆ. ನಾನು ಅವಳು ಸ್ಕೂಲ್ ಹತ್ರ ಹೋಗಿದ್ಲು, ಪ್ರತಿಗೆ ಲಂಚ್ ಬಾಕ್ಸ್ ಕೊಟ್ಬಿಟ್ಟು ಬರೋದಕ್ಕೆ ಅಂತ ಅಂದ್ಬಿಟ್ಟು. ಅವ್ನಿಗೆ ಕೊಟ್ಟು ಬರೋ ಅಷ್ಟೊತ್ತಿಗೆ ನಾನು ಕೂಡ ಇಲ್ಲ, ಈರುಳ್ಳಿ ಟೊಮೊಟೊ ಎಲ್ಲ ಕಟ್ ಮಾಡಿ ಇಟ್ಟಿದ್ದೆ. ನಾನೇ ಮಾಡ್ತೀನಿ ಅಂತಂದಿದ್ಲಲ್ಲ, ಅದಕ್ಕೆ ಅವಳೇ ಬಂದು ಮಾಡಲಿ ಅಂತಂದ್ಬಿಟ್ಟು ಎಲ್ಲ ರೆಡಿ ಮಾಡಿ ಅಲ್ಲಿ ಇಟ್ಟಿದ್ದೆ. ಸೊ ಇವಾಗ ಬಂದು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾಳೆ. ಸ್ವಲ್ಪ ಈರುಳ್ಳಿ ಟೊಮೊಟೊ ಎಲ್ಲ ಹಾಕಿ ಎಣ್ಣೆ ಹಾಕ್ಬಿಟ್ಟು ಎಲ್ಲ ಫ್ರೈ ಮಾಡ್ತಾ ಇದ್ದಾಳೆ. ಇನ್ನು ಮಸಾಲೆಗಳು ಏನೂ ಹಾಕಿಲ್ಲ. ಮತ್ತು ಒಂಥರ ಗೊಜ್ಜು ಟೈಪು, ಗ್ರೇವಿ ಟೈಪ್ ಬಂದು ಮಾಡ್ತಾ ಇದ್ದಾಳೆ. ಸೈಡಿಗೆ ನೆಂಚ್ಕೊಂಡು ತಿನ್ನೋದಕ್ಕೆ ಆಗುತ್ತೆ. ಫ್ರೆಂಡ್ಸ್, ನಾನು ಹಾಗಲಕಾಯಿ ಪಲ್ಯ ಮಾಡಿದ್ನಲ್ಲ, ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ನಾನು ಆಗಲೇ ಒಂದು ಸ್ವಲ್ಪ ತಿಂದು ನೋಡಿದೆ, ಸಕ್ಕದಾಗಿ ಬಂದಿದೆ. ಸ್ವಲ್ಪನೂ ಕಹಿ ಬಂದಿಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ. ನಿಜವಾಗ್ಲೂ ಚೆನ್ನಾಗಿತ್ತು. ಎಲ್ಲ ಮಸಾಲ ಐಟಮ್ ಸೇರಿದೆ. ಈಗ ಏನಿದ್ರೂ ಚೆನ್ನಾಗಿ ಚಿಕನ್ನು ಫ್ರೈ ಆಗಬೇಕಷ್ಟೇ. ಚೆನ್ನಾಗಿ ಅದು ಬಾಯ್ಲ್ ಆದರೆ ಸೂಪರ್ ಟೇಸ್ಟಿ ಆದಂತಹ ಚಿಕನ್ ಫ್ರೈ ರೆಡಿ ಆಗುತ್ತೆ. ಸೊ ಇವಾಗ ಅವಳು ಅದಕ್ಕೆ
ಚಿಲ್ಲಿ ಪೌಡರ್, ಧನಿಯಾ ಪುಡಿ ಮತ್ತು ಗರಂ ಮಸಾಲ ಪುಡಿ ಮತ್ತು ಹಾಗೆ ಚಿಕನ್ ಮಸಾಲ ಫ್ರೈದು ಅದನ್ನು ಒಂದು ಸ್ವಲ್ಪ ಪುಡಿ ಹಾಕ್ತಾಯಿದ್ದಾಳೆ. ಸೊ ಫೈನಲಿ ರೆಡಿ ಆಗ್ತಾಯಿದೆ. ಉಪ್ಪು ಹಾಕ್ದಾ? ಉಪ್ಪು ಹಾಕಿದ್ದಾಳೆ ಮತ್ತು ಅರಿಶಿನ ಹಾಕಿದ್ದಾಳೆ, ಅಷ್ಟೇ ರೆಡಿ ಆಗುತ್ತೆ ಫ್ರೆಂಡ್ಸ್. ಇನ್ನೊಂದು 10-15 ನಿಮಿಷಕ್ಕೆ ಚಿಕನ್ ಫ್ರೈ ಕೂಡ ರೆಡಿ ಆಗುತ್ತೆ. ಹೊಟ್ಟೆ ಸೀತಾ ಇದೆ, ಆಲ್ಮೋಸ್ಟ್ ಆಲೇ 1:35 ಆಗ್ತಾ ಬಂತು. ಹೊಟ್ಟೆ ತುಂಬ ಹಸಿವು ಆಗ್ತಾಯಿದೆ. ಇದೊಂದು ಆಗಿಬಿಟ್ರೆ ಊಟ ಮಾಡಿಬಿಡ್ತೀವಿ ಫ್ರೆಂಡ್ಸ್. ಈಗ ನೋಡಿ ಫೈನಲಿ ರೆಡಿ ಆಯಿತು ಚಿಕನ್ ಫ್ರೈ. ನಿಜವಾಗ್ಲೂ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬಂದಿದೆ ಚಿಕನ್ ಫ್ರೈ. ತಿಂದೆ ನಾನೊಂದು ಪೀಸು, ಹೇಗಿದೆ ನೋಡಮ್ಮ ಅಂತಂದ್ಲು. ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಹಾಕಿದ್ದಾಳೆ, ತುಂಬ ಚೆನ್ನಾಗಿ ಮಾಡಿದ್ದಾಳೆ. ಇದಕ್ಕೊಂದು ಸ್ವಲ್ಪ ಇವಾಗ ಲಾಸ್ಟಿಗೆ ಕಸೂರಿ ಮೇಥಿ ಹಾಕ್ತಾಯಿದ್ದಾಳೆ. ಕಸೂರಿ ಮೇಥಿ ಹಾಕ್ಬಿಟ್ರೆ ಸ್ಟೋವಿನ ಆಫ್ ಮಾಡೋದಷ್ಟೇ, ಫಿನಿಶ್ ಫ್ರೆಂಡ್ಸ್. ರೆಡಿ ಆಯಿತು. ಓಕೆ, ಚಿಕನ್ ಫ್ರೈ ರೆಡಿ. ಈ ಕಡೆ ಹಾಗಲಕಾಯಿ ಪಲ್ಯನೂ ರೆಡಿ, ಮತ್ತು ಜೊತೆಗೆ ಕಡಲೆಕಾಳು ಸಾಂಬಾರು ಕೂಡ ರೆಡಿ ಆಗಿದೆ. ಮತ್ತು ಹಾಗೆಯೇ ಅನ್ನ ಕೂಡ ಮಾಡಿದ್ದೀನಿ. ಅದೇ ಅವಲೇ ಪ್ರತಿಗೆ ಅಂತೇಳಿ ಮಾಡಿದ್ನಲ್ವ, ರೆಡಿ ಆಗಿದೆ ಅನ್ನ. ಸಾಕು, ಇವಾಗ ಊಟ ಮಾಡೋದೇನೆ. ಫ್ರೆಂಡ್ಸ್ ಫೈನಲಿ ನೋಡಿ, ಹಾಗಲಕಾಯಿ ಗೊಜ್ಜು, ಚಿಕನ್ ಗ್ರೇವಿ ಮತ್ತು ರೈಸು ಇದ್ರಲ್ಲಿ ಕಲಿಸ್ಕೊಂಡು ತಿನ್ನೋಣ ಅಂತ ಅಂದ್ಬಿಟ್ಟು ಪ್ರತಿಗೆ ಬಾಕ್ಸ್ಗೆ ಹಾಕ್ಬೇಕಾದ್ರೆ ಕಡಲೆಕಾಳು ಸಾಂಬಾರು ಕಲಿಸ್ಬಿಟ್ಟು ಬಾಕ್ಸ್ಗೆ ಹಾಕ್ತೆ. ಅದಾಗಿ ಇನ್ನೊಂದು ಸ್ವಲ್ಪ ಮಿಕ್ಕಿತ್ತು, ತಿರ್ಗಾ ಮತ್ತೆ ಮಿಕ್ಕಿದ್ರದ್ದು ನನಗೆ ಇಡೋದು ಬೇಡ ಅಂದ್ಬಿಟ್ಟು ನಾನೇ ತಿಂದೆ. ಕಡಲೆಕಾಳು ಸಾಂಬಾರಿಂದ ಬೇಡ ತಿಂದಿದ್ನಲ್ವ, ಅದಕ್ಕೆ ಅದೇನು ಬೇಡ, ಇದು ಇಷ್ಟು ತಿನ್ನೋಣ ಅಂತ ಅಂದ್ಬಿಟ್ಟು ಫೈನಲಿ ರೆಡಿ. ಈಗ ಊಟ ಮಾಡ್ತೀವಿ. ಆಲ್ಮೋಸ್ಟ್ ಆಗಲೇ 2 ಗಂಟೆ ಆಗಿದೆ ಫ್ರೆಂಡ್ಸ್. ಈಗ ಪ್ರತಿ ಕೂಡ ಕಾಲೇಜಿಂದ ಬಂದ, ಸೃಷ್ಟಿಗೆ ಹೋಗ್ಬಿಟ್ಟು ಪ್ರತಿನ ಕರ್ಕೊಂಡು ಬಂದು, ಸೊ ಈಗ ಅವನು ಕೂಡ ಎಲ್ಲ ಫ್ರೆಶ್ ಅಪ್ ಆಗಿದ್ದಾನೆ. ಸೊ ಈಗ ಊಟ ಮಾಡಬೇಕಲ್ವ ಅವನು ಕೂಡ, ಅದಕ್ಕೆ ಮುದ್ದೆ ಮಾಡೋಣ ಅಂತ ಅಂದ್ಬಿಟ್ಟು ಮುದ್ದೆ ಮಾಡ್ತಾಯಿದ್ದೀನಿ. ಈಗ ಮಾಡ್ತಾಯಿರೋದು ಸದ್ಯಕ್ಕೆ 2 ಮುದ್ದೆ, ಚಿಕ್ಕದಾಗೆ ಸೃಷ್ಟಿಗೂ ಮತ್ತು ಪ್ರತಿಗೆ. ಆಮೇಲೆ ಅಮ್ಮ ಅಪ್ಪಂಗೆ ಅವ್ರಿಗೆಲ್ಲರಿಗೂ ಆಮೇಲೆ ಮಾಡ್ತೀನಿ. ಸೊ ಮತ್ತು ಹಾಗೆಯೇ ಈ ಕಡೆ ಅನ್ನಕ್ಕೂ ಇಟ್ಟಿದ್ದೀನಿ. ಮತ್ತು ಹಾಗೆಯೇ ಚಿಕನ್ ಕೂಡ ಸ್ವಲ್ಪ ಚಿಕನ್ ಫ್ರೈ ಕೂಡ ಸ್ವಲ್ಪ ಬಿಸಿ ಮಾಡೋಣ ಅಂತೇಳಿ ಇಟ್ಕೊಂಡಿದ್ದೀನಿ. ನೋಡಿ ಫೈನಲಿ ರಾಗಿ ಮುದ್ದೆ ಕೂಡ ರೆಡಿ ಆಯಿತು. ಈಗ ಒಂದು ಕಡೆ ಸಾಂಬಾರನ್ನು ಕೂಡ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ, ಕಡಲೆಕಾಳು ಸಾಂಬಾರು. ಫ್ರೆಂಡ್ಸ್ ನೋಡಿ, ಇವಾಗ ಮುದ್ದೆ ಕೂಡ ರೆಡಿ ಆಯಿತು. 2 ಮುದ್ದೆ ಮಾಡಿರೋದು. ನಾನು ಇದರಲ್ಲಿ ಒಂದು 2 ಲೋಟ ನೀರು ಇಟ್ಬಿಡ್ತೀನಿ, ಕರೆಕ್ಟಾಗಿ 2 ಮುದ್ದೆ ಆಗುತ್ತೆ. ಇವಾಗ ಮುದ್ದೆ ಜೊತೆಗೆ ಈ ಕಡೆ ಸಾಂಬಾರು ಕೂಡ ಕಾಯೋದಕ್ಕೆ ಅಂತ ಇಟ್ಟಿದ್ದೀನಿ, ಬಿಸಿ ಆಗ್ತಾ ಇದೆ. ಕಡಲೆಕಾಳು ಸಾಂಬಾರು ಮತ್ತು ಹಾಗೆಯೇ ಆಲೂಗೆಡ್ಡೆ, ಬದನೆಕಾಯಿ, ಹಸಿರು ಬೀಜ ಇಷ್ಟನ್ನು ಹಾಕಿದ್ದೀನಿ. ಚೆನ್ನಾಗಿರುತ್ತೆ ಸಾಂಬಾರು. ಜೊತೆಗೆ ಚಿಕನ್ ಫ್ರೈ ಇದು ಕೂಡ ರೆಡಿ ಇದೆ. ಅದು ಸ್ವಲ್ಪ ಬಿಸಿ ಮಾಡ್ತಾಯಿದ್ದೀನಿ. ಸ್ವಲ್ಪ ಬಿಸಿ ಮಾಡಿಕೊಟ್ರೆ ತಿಂತಾನೆ. ನಾವೆಲ್ಲರದು ಆಗಿದೆ, ಪ್ರತಿನೂ ಮತ್ತೆ ಹಾಗೆ. ಅವರಪ್ಪ ಏನು ಹೇಳ್ತಾರೋ ಅವ್ರ ಪಾಪ ಆದಷ್ಟು ನೈಟ್ ಇಷ್ಟಪಡೋಲ್ಲ. ಮೊನ್ನೆನೂ ಕೂಡ ನನ್ನ ತಂಗಿ ಬಂದಿದ್ದು ಅಂತ ನಾನ್ ವೆಜ್ ಮಾಡಿದ್ನಲ್ಲ, ಅವಾಗಲೂ ಕೂಡ ಪಾಪ ಅವ್ರು ನೈಟ್ ತಿಂದರು. ಫ್ರೆಂಡ್ಸ್ ನೋಡಿ, ಇವಾಗ ಮಕ್ಕಳೆಲ್ಲ ಊಟ ಮಾಡಿದ್ರು. ಊಟ ಆದಮೇಲೆ ಎಲ್ಲ ಪಾತ್ರೆನೂ ಎಲ್ಲ ತೊಳೆದೆತ್ತಿಟ್ಟಿದ್ದೀನಿ. ಮತ್ತು ಆಮೇಲೆ 1-2 ಮುದ್ದೆ ಮಾಡ್ತೀನಿ ಅಪ್ಪ ಅಮ್ಮನಿಗೆ, ಹಾಗೆ ನಮ್ಮ ಮನೆಯವ್ರಿಗೂ ಕೂಡ ಕೇಳಿಬಿಟ್ಟು ಮುದ್ದೆ ಒಂದು ಮಾಡ್ತೀನಿ. ಸೊ ಇವಾಗ ಫ್ರೆಶ್ ಮಾಡ್ಕೊಂಡಿದ್ದೀನಿ. ಆ ಫ್ರೆಶ್ ಕುಡಿಯೋಣ ಅಂತ ಅಂದ್ಬಿಟ್ಟು ಆಮೇಲಿಂದ ಒಂದು 8-8:30 ಮೇಲೆ ನಾನು ಕೂಡ ಶೇಕ್ ಮಾಡ್ಕೊಂಡು ಕುಡಿತೀನಿ. ಸೊ ಇವಾಗ ನಾನು ಫ್ರೆಶ್ ಮಾಡ್ಕೊಂಡಿದ್ದೀನಿ. ಈ ಫ್ರೆಶ್ ಜೊತೆಗೆ ನಾನು ಇವತ್ತಿನ ಈ ಲಾಗ್ನ ನಾನು ಎಂಡ್ ಮಾಡ್ತಾಯಿದ್ದೀನಿ. ಈ ಲಾಗ್ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ ನೋಡ್ತಾ ಇದ್ದೀರೋ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ. ಟೇಕ್ ಕೇರ್, ಬಾಯ್.